ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಹರ್ಷಿತಾ ಪ್ರಸಾದ್. ಎಲ್ಲರೂ ಹೇಗಿದ್ದೀರಾ? ತುಂಬ ಚೆನ್ನಾಗಿದ್ದೀರಾ ಅಂದ್ಕೊಂಡು ಈ ವ್ಲಾಗ್ನ ಶುರು ಮಾಡ್ತಿದ್ದೀನಿ. ನಾನಿವತ್ತು ಮಲ್ಲೇಶ್ವರಂಗೆ ಬಂದಿದ್ದೀನಿ, ಅದು ಕನಿಕಾ ಪರಮೇಶ್ವರಿ ದೇವಸ್ಥಾನಕ್ಕೆ. ಯಾಕೆ ಬಂದಿದ್ದೀನಿ ಗೊತ್ತಾ? ಇಲ್ಲಿ ನಿಮಗೆ ತ್ರಿಲೋಕವನ್ನೇ ಸೃಷ್ಟಿ ಮಾಡಿದ್ದಾರೆ. ಆ ತ್ರಿಲೋಕವನ್ನು ನಿಮಗೆ ತೋರಿಸ್ಬೇಕು ಅಂತ ನಾನು ಬಂದು ಈ ವಿಡಿಯೋನ ಮಾಡ್ತಾಯಿದ್ದೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಲೇ ಕೊನೆ ತನಕ ನೋಡಿ. ನೀವೇನಾದರೂ ಫಸ್ಟ್ ಟೈಮ್ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಿದ್ದೀರಾ? ಹಾಗಾದರೆ ಇವಾಗಲೇ ಹೋಗಿ ಪಟ್ ಅಂತ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಬಟನ್ ಕೂಡ ಕ್ಲಿಕ್ ಮಾಡಿ. ಶ್ರೀ ವಾಸವಿ ಕನಿಕಾ ಪರಮೇಶ್ವರಿ ದೇವಸ್ಥಾನಕ್ಕೆ 90 ವರ್ಷಗಳ ಇತಿಹಾಸ ಇದೆ. ಇಲ್ಲಿ ಮಹಾತ್ಮ ಗಾಂಧೀಜಿ ಎಲ್ಲರೂ ಕೂಡ ಬಂದು ದೇವರ ಆಶೀರ್ವಾದ ತಗೊಂಡಿದ್ದಾರೆ ಅಂತಲೇ ಹೇಳ್ತಾ ಇರ್ತಾರೆ. 90ನೇ ವರ್ಷದ ಅದ್ಧೂರಿ ಸೆಲೆಬ್ರೇಷನ್ಗೋಸ್ಕರ ಇಲ್ಲಿ ತ್ರಿಲೋಕವನ್ನೇ ಸೃಷ್ಟಿ ಮಾಡಿದ್ದಾರೆ. ತ್ರಿಲೋಕ ಅಂದರೆ ನಮಗೆಲ್ಲ ಗೊತ್ತೇ ಇದೆ. ವೈಕುಂಠ ಲೋಕ, ಬ್ರಹ್ಮಲೋಕ, ಹಾಗೆ ಶಿವನ ಕೈಲಾಸ ಲೋಕ. ಈ 3 ಲೋಕಗಳನ್ನು ಸೇರಿಸಿ ನಾವು ತ್ರಿಲೋಕ ಅಂತಲೇ ಹೇಳ್ತೀವಿ. ನಾವು ಯಾವಾಗಲೂ ತ್ರಿಲೋಕವನ್ನು ಟಿ ವಿಲಿ, ಮೂವಿಲಿ, ವೀಡಿಯೋಸಲ್ಲಿ ನೋಡಿರ್ತೀವಿ. ಬಟ್ ಯಾವತ್ತಾದ್ರೂ ಕಣ್ಣಾರೆ ನೋಡಿ ಎಕ್ಸ್ಪೀರಿಯನ್ಸ್ ಮಾಡೋ ಅನುಭವ ಸಿಕ್ಕಿದೆಯಾ? ಇಲ್ಲ ಅಲ್ವಾ? ನೀವು ಮಿಸ್ ಮಾಡ್ದಲೇ ಈ ದೇವಸ್ಥಾನನ ವಿಸಿಟ್ ಮಾಡಿ, ಎಸ್ಪೆಷಲಿ ವಿತ್ ಮಕ್ಕಳು ಜೊತೆ ಹೋಗಿ ಅಂತ ನಾನು ಸಜೆಸ್ಟ್ ಮಾಡ್ತೀನಿ. ಮಕ್ಕಳು ಕೂಡ ಇದನ್ನು ನೋಡಿ ಖುಷಿ ಪಡ್ತಾರೆ. ಮತ್ತು ಹೇಗೆಲ್ಲ ಇರುತ್ತೆ, ನಾವು ಯಾವಾಗಲೂ ದೇವಸ್ಥಾನಕ್ಕೆ ಹೋಗ್ತೀವಿ, ದೇವ್ರಿಗೆ ಕೈ ಮುಗಿತೀವಿ. ಬಟ್ ಇದನ್ನೆಲ್ಲ ಮಕ್ಕಳಿಗೆ ತೋರಿಸಿದಾಗ, ಹೇಳಿದಾಗ ಅವರಲ್ಲಿ ಒಂಥರ ಇಮ್ಯಾಜಿನೇಷನ್ ತುಂಬಾ ಚೆನ್ನಾಗಿರುತ್ತೆ. ಇಲ್ಲಿ ಇವರು ಸೃಷ್ಟಿ ಮಾಡಿರುವ ಲೋಕ ಏನಿದೆ, ಇದನ್ನು ನೋಡೋಕ್ಕೆ 2 ಕಣ್ಣೂ ಸಾಲಲ್ಲ. ಹಾಗೆ ಇದರ ಬಗ್ಗೆ ಮಾತಾಡೋಕ್ಕೆ ಪದಗಳೇ ಇಲ್ಲ ಅಂತಲೇ ಹೇಳ್ಬೋದು. ಅಷ್ಟು ಬ್ಯೂಟಿಫುಲ್ಲಾಗಿ, ಅಷ್ಟು ಡೀಟೇಲಿಂಗಾಗಿ ಮಾಡಿದ್ದಾರೆ. ನನಗಂತೂ ತುಂಬಾ ಇಷ್ಟ ಆಯಿತು. ನಾನು ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ಕೊಳ್ಳೋದೆ ಏನಂದರೆ, ಈ ವಿಡಿಯೋ ಯಾರ್ಯಾರು ನೋಡ್ತಾ ಇದ್ದೀರಾ, ಆದಷ್ಟು ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಅವರು ಕೂಡ ಹೋಗಿ ವಿಸಿಟ್ ಮಾಡಿ ಈ ಲೋಕನ ಅನುಭವಿಸೋ ಅಂಥ ಚಾನ್ಸ್ ಅವರಿಗೂ ಸಿಗಲಿ ಅಂತಲೇ ಹೇಳ್ತೀನಿ. ಯಾಕಂದರೆ ಇಲ್ಲಿ ಬರೀ ಈ ಲೋಕ ಅಷ್ಟೇ ಅಲ್ಲ, 5 ಡೇಸ್ ನಡೀತಾ ಇದೆ ಈ ಕಾರ್ಯಕ್ರಮ. ದಿನಾಂಕ 20ನೇ ತಾರೀಕು ಡಿಸೆಂಬರಿಂದ 25ನೇ ತಾರೀಕು ಡಿಸೆಂಬರ್ ತನಕನೂ ಈ ಲೋಕನ ನೀವು ನೋಡ್ಬೋದು. ಮತ್ತು ಈ ಸ್ಥಳದಲ್ಲೇ ಇಲ್ಲಿ ಸ್ಪೆಷಲ್ ಪೂಜೆ, ಪುನಸ್ಕಾರ, ದೇವರಿಗೆ ಅಲಂಕಾರ, ಪ್ರಸಾದ, ನೈವೇದ್ಯ, ಸುಮಾರು ರೀತಿಯ ಹೋಮ ಹವನ, ಆ ಥರ ಸುಮಾರು ರೀತಿಯ ಪೂಜಾ ಕಾರ್ಯಕ್ರಮಗಳೆಲ್ಲ ಇದೆ. ನೀವು ಯಾವಾಗಲೇ ಹೋದರೂ ಕಣ್ಣು ತುಂಬ ದೇವ್ರನ್ನ ನೋಡಿಕೊಂಡು ಈ ಲೋಕನ ನೋಡ್ಕೊಂಡು ಬರ್ಬೋದು. ಫಸ್ಟು ಏನಪ್ಪ ಅಂತಂದರೆ, ನೀವು ಎಂಟ್ರಿ ಆಗ್ತಿದ್ದಂಕಲ್ಲೇ ನಿಮ್ಮ ಕಣ್ಣಿಗೆ ಕಾಣೋದೆ ವೆಂಕಟೇಶ್ವರ ಸ್ವಾಮಿಯ ವೈಕುಂಠ ಲೋಕ. ವೈಕುಂಠ ಲೋಕ ಎಷ್ಟು ಚೆನ್ನಾಗಿದೆ ಗೊತ್ತಾ? ಅಲ್ಲಿ ಹೆಂಗೆ ವೆಂಕಟ ಸ್ವಾಮಿಗೆ ಶಂಕು, ಚಕ್ರ, ನಾಮ ತುಂಬ ವಿಶೇಷನೋ ಅದನ್ನು ಇಟ್ಕೊಂಡ್ಬಿಟ್ಟು ಅವರು ತುಂಬ ಡೀಟೇಲಿಂಗಾಗಿ ಮಾಡಿದ್ದಾರೆ. ಅದಲ್ದಲೇ ವೆಂಕಟೇಶ್ವರ ಸ್ವಾಮಿನೂ ಅಷ್ಟೇ ಎಷ್ಟು ಮುದ್ದಾಗಿದೆ ಅಂದರೆ ಸಖತ್ತಾಗಿದೆ ಅಂತಲೇ ಹೇಳ್ಬೋದು. ಒಂದ್ಸತಿ ನೀವು ವೆಂಕಟ ಲೋಕ ಮುಗಿಸ್ಕೊಂಡು ಮುಂದೆ ಬಂದರೆ ಶಿವನ ಕೈಲಾಸ ಲೋಕ. ನಾವು ಟಿ ವಿಲೆಲ್ಲ ನೋಡಿರ್ತೀವಲ್ವ, ನಡ್ಕೊಂಡು ಹೋಗ್ತಾ ಇರ್ತಾರೆ, ಕೆಳಗಡೆ ಎಲ್ಲ ಹೊಗೆ ಬರ್ತಾ ಇರತ್ತೆ, ಅಲ್ಲಿ ಶಿವ ಪಾರ್ವತಿ ಕೂತಿರ್ತಾರೆ, ಆ ಕಡೆ ಈ ಕಡೆ ನಂದಿ ಗಣೇಶ ಎಲ್ಲ ನಿಂತಿರ್ತಾರೆ. ಆ ಥರ ತುಂಬ ಡೀಟೇಲಿಂಗಾಗಿ ಇಟ್ಕೊಂಡು ಮಾಡಿದ್ದಾರೆ. ಶಿವನ ಲೋಕ ಮುಗಿಸ್ಕೊಂಡು ನೀವು ಮುಂದೆ ಬಂದ್ರೇ ಬ್ರಹ್ಮಲೋಕ. ಬ್ರಹ್ಮಲೋಕ ಹೇಗಿರುತ್ತೆ ಅನ್ನೋ ನಮ್ಮ ಕಲ್ಪನೆ ಇದೆಯೋ ಅದೇ ಥರನೇ ಸೃಷ್ಟಿ ಮಾಡಿದ್ದಾರೆ. ನಾನು ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ಕೊಳ್ಳೋದಿಷ್ಟೇ, ಆದಷ್ಟು ಫ್ರೀ ಮಾಡಿಕೊಂಡು ದೇವಸ್ಥಾನನ ವಿಸಿಟ್ ಮಾಡಿ, ಈ ಸುಂದರ ಅವಕಾಶನ ಮಿಸ್ ಮಾಡ್ಕೋಬೇಡಿ ಅಂತ ಹೇಳ್ತೀನಿ. ನಿಮ್ಮ ಫ್ಯಾಮಿಲಿ ಜೊತೆ, ಮಕ್ಕಳ ಜೊತೆ ಹೋಗಿ ತುಂಬಾ ಖುಷಿ ಪಡ್ತೀರಾ. ಯಾವುದೇ ರೀತಿ ಎಂಟ್ರಿ ಫೀಸ್ ಇಲ್ಲ. ನೀವು ಹೋಗಿ ದೇವ್ರನ್ನ ದರ್ಶನ ಮಾಡಿಕೊಂಡು ಲೋಕನ ಕಣ್ತುಂಬ ನೋಡಿಕೊಂಡು ಎಂಜಾಯ್ ಮಾಡ್ಕೊಂಡು ಬರ್ಬೋದು. ಸೂಪರ್ ಅಲ್ವಾ? ಸೊ ವಿಡಿಯೋ ಕೊನೆ ತನಕ ನೋಡಿದ್ದೀರಾ ಅಂತ ಅನ್ಕೋತೀನಿ. ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪಟ್ ಅಂತ ಹೋಗಿ ಸಬ್ಸ್ಕ್ರೈಬ್ ಆಗಿ ಇದೇ ಥರ ವಿಡಿಯೋಗಳಿಗೆ ಸಪೋರ್ಟ್ ಮಾಡಿ. ಮುಂದಿನ ವ್ಲಾಗಲ್ಲಿ ಸಿಗೋಣ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಕೊನೆಗೊಳಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಹೀಗೆ ಸಪೋರ್ಟ್ ಮಾಡ್ತಾಯಿರಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ.